ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತಕ್ಕಂಥ ಒಂದು ಪಾಠವನ್ನ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಸೊ ಇದನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತಕ್ಕಂಥವ್ರು ಈ ಒಂದು ಲೇಖನವನ್ನ ಬರೆದಿದ್ದಾರೆ. ಸೊ ಈ ಪಾಠದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಜ್ಯೋತಿಷ್ಯ ನಮಗೆ ಉಪಯೋಗಕ್ಕೆ ಬರತ್ತಾ ಅಥವಾ ಉಪಯೋಗ ರಹಿತವಾಗಿದೆಯಾ ಅನ್ನೋ ಹಿನ್ನೆಲೆಯನ್ನ ಅಥವಾ ಉದಾಹರಣೆಗಳನ್ನ ಕೊಡೋದ್ರ ಮೂಲಕವಾಗಿ ಅದನ್ನ ನಮಗೆ ತೋರಿಸ್ತಾ ಹೋಗ್ತಾರೆ. ಒಂದ್ ಕಡೆ ಜ್ಯೋತಿಷ್ಯ ಮತ್ತಿನ್ನೊಂದ್ ಕಡೆ ವಿಜ್ಞಾನ. ಸೊ ಜ್ಯೋತಿಷ್ಯ ಸತ್ಯಗಳನ್ನ ಪೂರ್ತಿಯಾಗಿ ತೋರಿಸೋದ್ರಲ್ಲಿ ಅಂದ್ರೆ ಹಿನ್ನಡೆಯನ್ನ ಅನುಭವಿಸುತ್ತೆ. ವಿಜ್ಞಾನ ಜಯ ಮತ್ತೆ ಸೋಲು ಎರಡಕ್ಕೂ ಕೂಡ ಕಾರಣಗಳನ್ನು ತೋರಿಸ್ತಾ ಹೋಗುತ್ತೆ. ಬಟ್ ಜ್ಯೋತಿಷ್ಯ ಇದನ್ನ ತೋರಿಸೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಪಾಠವನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಜ್ಯೋತಿಷ್ಯದ ಪ್ರಕಾರ ಮನುಷ್ಯನ ನಡವಳಿಕೆಗಳಿಗೆ ಏನಿದೆಯಲ್ಲ, ಇದರ ಮೇಲೆ ಗ್ರಹಗಳ ಪ್ರಭಾವ ಇದೆ ಅಂತ ಅಂದ್ಬಿಟ್ಟು ನಾವು ಅನ್ಕೊಳ್ತಾ ಹೋಗ್ತಾ ಇರ್ತೀವಿ. ಸೊ ಹಾಗೆ ಶತಶತಮಾನಗಳಿಂದಲೂ ಕೂಡ ಈ ಪ್ರಭಾವ ನಮ್ಮ ಮೇಲೆ, ಆ ಜ್ಯೋತಿಷ್ಯ ಅನ್ನೋದು ಪ್ರಭಾವ ಬೀರ್ತಾನೆ ಬಂದಿದೆ ಅಂತ ಹೇಳಿ ಅನ್ಕೊಳ್ತಾ ಹೋಗ್ತೀವಿ. ಹಾಗೆ ಮನುಷ್ಯನ ಅನಾದಿ ಕಾಲದಲ್ಲಿ ಅವನೇನು ಬೆಳೆದಿದ್ನಲ್ಲ, ಆ ಸಂದರ್ಭದಲ್ಲಿ ಅವನ ಸುತ್ತಮುತ್ತ ಏನೇನು ಕ್ರಿಯೆ ಮತ್ತು ಚಟುವಟಿಕೆಗಳು ನಡೀತಾ ಇದ್ದಾವೋ ಅವೆಲ್ಲವೂ ಕೂಡ ಅವನಿಗೆ ಏನ್ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ, ಒಂದ್ ರೀತಿಯಾಗಿರ್ತಕ್ಕಂಥ ಭಯವನ್ನ ಅವನಲ್ಲಿ ಉಂಟು ಮಾಡ್ತಾ ಹೋಗ್ತಾ ಇತ್ತು. ಮಿಂಚಾಗ್ಲಿ, ಗುಡುಗಾಗ್ಲಿ ಅಥವಾ ಭೂಕಂಪ ಆಗ್ಲಿ, ಇವೆಲ್ಲವೂ ಕೂಡ ಅವನಿಗೆ ಏನ್ ಮಾಡ್ತಾ ಇತ್ತು, ಒಂದು ಕಡೆ ನಡುಕವನ್ನ ಉಂಟು ಮಾಡೋದ್ರ ಜೊತೆಗೆ ಅದು ಅವನಿಗೆ ನಿಗೂಢ ರಹಸ್ಯವಾಗಿಯೂ ಕೂಡ ಕಾಣೋ ರೀತಿನಲ್ಲಿ ಅವನಿಗಿತ್ತು. ಸೊ ಹೀಗೆ ಅದು ಬೆಳ್ಕೊಳ್ತಾ ಬಂದಿದೆ. ಸೊ ಪ್ರಾಚೀನ ಜ್ಯೋತಿಷ್ಯದ ಅಂತಕ್ಕಂಥದ್ದು ಎಲ್ಲಿಂದ ಶುರುವಾಗತ್ತೆ ಅಂತ ಹೇಳಿದ್ರೆ, ಖಗೋಳ ಶಾಸ್ತ್ರದಲ್ಲಿ ಇದರ ಉಗಮವನ್ನು ನಾವು ನೋಡ್ತಾ ಹೋಗ್ತೇವೆ. ಖಗೋಳ ಶಾಸ್ತ್ರ ಅನ್ನೋದು ಕೂಡ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಸೈನ್ಸ್. ಸೊ ಅದು ಒಂದು ವಿಜ್ಞಾನದಲ್ಲಿ ಎಲ್ಲ ಪ್ರಯೋಗಗಳಾಗ್ಲಿ ತಾತ್ಕಾಲಿಕವಾಗಿ ಅಧಿಕಾರ ಮುಕ್ತವಾಗಿ ಕುರುಡಾಗಿ ಅದು ಯಾವುದು ಕೂಡ ಮಾತಾಡೋದಿಲ್ಲ. ನಿಜವಾಗಿ ಅದು ಫಲಿತಾಂಶಗಳನ್ನ ಕೊಡುತ್ತೆ. ಯಾಕೆ? ಅದು ಸಿದ್ಧಾಂತಗಳ ಮೇಲೆ ನಿಂತಿದೆ, ನಿಯಮಗಳ ಮೇಲೆ ನಿಂತಿದೆ. ಹೊಸ ಸಂಶೋಧನೆಯಲ್ಲಿ ಅದು ಮತ್ತೆ ಹೊಸದನ್ನ ಹುಡುಕ್ತಾ ಹೋಗ್ತಾ ಇರತ್ತೆ. ಸೊ ಯಾಕೆ ಇವೆಲ್ಲವನ್ನ ಮಾಡ್ತದೆ ಅಂತ ಹೇಳಿದ್ರೆ, ಇದು ವಿಜ್ಞಾನ. ಸೊ ಇಂತಹ ಒಂದು ವಿಜ್ಞಾನ ಅನಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ವಿಜ್ಞಾನಕ್ಕೆ ಕೆಲವೊಂದಷ್ಟು ಅಂಶಗಳಿರ್ಬೇಕು. ಆ ಅಂಶಗಳು ಯಾವುದು? ವಸ್ತುನಿಷ್ಠತೆ, ಪುನರಾವೃತ್ತಿಯ ಸಾಮರ್ಥ್ಯ, ದೃಢತೆ ಮತ್ತೆ ವಿಶ್ವಮಾನ್ಯತೆ. ಈ ಎಲ್ಲಾ ಅಂಶಗಳನ್ನ ನಾವು ತೃಪ್ತಿಪಡಿಸಿದಾಗ ಮಾತ್ರ ಅದು ವಿಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ವಿಷಯ ಪೂರ್ಣವಾಗಿ ನಮ್ಗೆ ಅರ್ಥ ಆಗಿರುತ್ತೆ. ಸೊ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಏನಾದ್ರೂ ಒಂದು ಹೊಸದನ್ನ ಹುಡುಕ್ತಾ ಇರಬೇಕಾದಾಗ ಸ್ಟಾರ್ಟಿಂಗ್ ಅಲ್ಲಿ ಅದು ನಾವು ಆ ವಿಚಾರದ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಅದ್ರ ಒಳಗಡೆ ಇಳಿತಾ ಹೋಗ್ತಾ ಇದ್ದ ಹಾಗೆ ಆ ವಿಚಾರ ನಮಗೆ ಹೆಚ್ಚು ಬರ್ತಾ ಹೋಗ್ತಾ ಹೋಗುತ್ತೆ ಅಥವಾ ಕಲಿತಾ ಹೋಗ್ತಾ ಇರ್ತೀವಿ. ಸೊ ಹೆಂಗೆ ಅಂದ್ರೆ ಹಿಂದಿನ ಕಾಲದಲ್ಲಿ ನಾವು ಬಳಸ್ತಾ ಇರತಕ್ಕಂಥ ಚಾಕು ಯಾವ ರೀತಿ ಇತ್ತು, ಇವತ್ತು ಬಳಸ್ತಾ ಇರತಕ್ಕಂಥ ಚಾಕು ಯಾವ ರೀತಿ ಇದೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಅಪೂರ್ಣತೆ ಇರುತ್ತೆ, ಬಟ್ ಎಂಡಿಂಗ್ ಬರ್ತಾ ಅದ್ರಲ್ಲಿ ನಾವು ಒಂದು ಪೂರ್ಣತೆಯನ್ನ ಕಂಡ್ಕೊಳ್ಬಿಡ್ತೀವಿ. ಸೊ ಇದು ಏನನ್ನ ತೋರ್ಸುತ್ತೆ ಅಂತ ಹೇಳಿದ್ರೆ, ಸತ್ಯ ಶೋಧನೆಯನ್ನ ನಮಗೆ ತೋರ್ಸುತ್ತೆ. ಸೊ ಹೀಗೆ ವಿಜ್ಞಾನ ಪ್ರಾಚೀನ ಖಗೋಳ ಶಾಸ್ತ್ರದ ಮೂಲಕವಾಗಿ ಬಂದಿದ್ರು ಕೂಡ ಇಲ್ಲಿ ಕೆಲವೊಂದು ತಪ್ಪು ಗ್ರಹಿಕೆಗಳನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಯಾವ ಆ ತಪ್ಪು ಗ್ರಹಿಕೆಗಳು ಅಂತ ಹೇಳಿದ್ರೆ, ಇಲ್ಲಿ ಆಕಾಶ ಮತ್ತೆ ಚಂದ್ರ ಇವರು ಯಾವಾಗ್ಲೂ ಕೂಡ ಮನುಷ್ಯನನ್ನ ಆಕರ್ಷಣೆಗೆ ಒಳಪಡಿಸ್ತಾನೆ ಇದ್ವು. ಯಾಕೆ? ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇರತಕ್ಕಂಥವು. ಸೊ ಆದ್ರಿಂದ ನಮ್ಮ ಸುತ್ತಮುತ್ತಲೂ ಅಥವಾ ನಮ್ಮಿಂದ ದೂರದಲ್ಲಿ ಏನಾದ್ರೂ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಕಂಡಿಡ್ಕೊಳ್ತಕ್ಕಂಥದ್ದು ಯಾವುದರ ಮೂಲಕವಾಗಿ ಅಂತ ಹೇಳಿದ್ರೆ ಕಣ್ಣು. ಸೊ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದಲ್ಲಿ ನಾವು ಗುರುಸೋದು ಎಷ್ಟು ಅಂತ ಹೇಳಿದ್ರೆ 9 ಗ್ರಹಗಳನ್ನ ಗುರುತಿಸ್ತೀವಿ. ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಆದ್ರೆ ಇಲ್ಲಿ ನಾವು ಒಂದು ಯೋಚನೆ ಮಾಡಿ, ಸೊ ಇದರಲ್ಲಿ 2 ಗ್ರಹಗಳೇ ಅಲ್ಲ, ಸೂರ್ಯ ಮತ್ತು ಚಂದ್ರ 2 ಗ್ರಹಗಳಲ್ಲ. ಸೂರ್ಯ ಅಂತಕ್ಕಂಥವನು ನಕ್ಷತ್ರ, ಚಂದ್ರ ಅಂತಕ್ಕಂಥವನು ಉಪಗ್ರಹ. ಇದ್ರ ಜೊತೆಗೆ ರಾಹು ಮತ್ತು ಕೇತು ಇವನ್ನು ಕೂಡ ಅದ್ರೊಳಗಡೆ ನಾವು ಸೇರಿಸಿದ್ದೇವೆ. ಯಾವುದು ಅಂದ್ರೆ, ಖಗೋಳಶಾಸ್ತ್ರದಲ್ಲಿ ಸೈಂಟಿಫಿಕ್ ಆಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಇವತ್ತಿನ ಸಂದರ್ಭಕ್ಕೆ 8 ಗ್ರಹಗಳನ್ನ ಗುರುತಿಸ್ತೀವಿ. ಆ 8 ಗ್ರಹಗಳಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಯಾವುದು? ಬುಧ, ಶುಕ್ರ, ಮಂಗಳ, ಗುರು, ಶನಿ 5 ಗ್ರಹಗಳು. ಇನ್ನು ಉಳಿರ್ತಕ್ಕಂಥ 4 ನಾವು ಗುರುತಿಸೋದೇ ಇಲ್ಲ. ಸೊ ಹಾಗೆ ಅಲ್ಲಿರ್ತಕ್ಕಂಥ ಗ್ರಹಗಳಿಗೂ ಇಲ್ಲಿರ್ತಕ್ಕಂಥ ಗ್ರಹಗಳಿಗೂ ಏನಾಗಿದೆ, ವ್ಯತ್ಯಾಸವನ್ನ ನಾವು ಕಾಣ್ತಾ ಹೋಗ್ತೇವೆ. ಸೊ ಇದರ ಮೂಲಕವಾಗಿ ನಾವೇನಾದ್ರೂ ಒಂದು ಅಡಿಪಾಯವನ್ನ ಕೊಡ್ಬೇಕಲ್ವಾ ಯಾವ್ದಾದ್ರು ಒಂದು ವಿಷಯಕ್ಕೆ. ಸೊ ಹಾಗೆ ಗ್ರಹಗಳ ಮೂಲಕ ಇದಕ್ಕೆ ಅಡಿಪಾಯವನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲೇ ನಾವು ದುರ್ಬಲತೆಯನ್ನ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಾ ಇದ್ದೀವಿ. ಯಾಕೆ? ಅಲ್ಲಿರ್ತಕ್ಕಂಥ 8 ಗ್ರಹಗಳು ಇಲ್ಲಿರ್ತಕ್ಕಂಥ 9 ಗ್ರಹಗಳು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥದ್ದು.
ಸೊ ಹಾಗೆ ಇಲ್ಲಿ ವಿಜ್ಞಾನ ಏನ್ ಹೇಳುತ್ತೆ, ಈ ಗ್ರಹಗಳೆಲ್ಲವೂ ಕೂಡ ಸೂರ್ಯನ ಮೂಲಕವಾಗಿ ಉಗಮ ಆಗಿರ್ತಕ್ಕಂಥವು ಅಂತ ಹೇಳ್ತಾರೆ. ಸೊ ಅವು ಯಾವುದೋ ಒಂದು ವಸ್ತುವಿನ ಮೂಲಕವಾಗಿ ಅದು ಒಡ್ಕೊಂಡು ಹೊರಗೆ ಬಂದು ಅದು ಗ್ರಹಗಳ ರೂಪದಲ್ಲಿ ಕಾಣ್ತಾ ಹೋಗ್ತವೆ. ಸೊ ಇಂತಹ ಗ್ರಹಗಳು ಎಷ್ಟೋ ಮಿಲಿಯನ್ ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂಥ ಗ್ರಹಗಳು ಮನುಷ್ಯನ ಮೇಲೆ ಏನು ಪರಿಣಾಮವನ್ನ ಬೀರ್ತವೆ. ಸೊ ಗ್ರಹಗಳು ಯಾವ ಸ್ಥಾನದಲ್ಲಿದ್ದಾವೆ, ಶುಭ ಅಶುಭ, ಸ್ನೇಹ ಶತ್ರು ಸೇಡು, ಇವೆಲ್ಲವೂ ಕೂಡ ಯಾವ್ದ್ರ ಮೇಲೆ ನಿಂತಿರತ್ತೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ನಿರ್ಮಾಣ ಆಗಿರ್ತಕ್ಕಂಥ ಗ್ರಹಗಳು ಅವು ನಮ್ಮ ಮೇಲೆ ಪರಿಣಾಮವನ್ನು ಬೀರೋದ್ರ ಮೂಲಕ ಇವೆಲ್ಲವೂ ಆಗ್ತವೆ ಅಂತ ಹೇಳ್ತಾ ಹೋಗ್ತೀರ. ಸೊ ಎಷ್ಟೋ ದೂರದಲ್ಲಿರ್ತಕ್ಕಂಥವನ್ನ ಹೆಂಗೆ ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತವೆ. ಆದ್ರೂ ಕೂಡ ಇಂದಿನ ಮನುಷ್ಯ ಏನ್ ಮಾಡ್ತೇನೆ, ಆ ಗ್ರಹಗಳ ಪ್ರಭಾವವನ್ನ ನಾವು ನಂಬ್ತಾ ಹೋಗ್ತಾ ಇದ್ದೇವೆ. ಸೊ ಅದೇ ರೀತಿ ಜ್ಯೋತಿಷ್ಯದಲ್ಲಿ ಏನಾಗತ್ತೆ, ಕಾಲಗಳನ್ನ ಗುರುತಿಸ್ತಾರೆ. ಯಾವುದು? ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ. ಈ ಮೂರೂ ಅಂಶಗಳನ್ನ ನಾವು ನೋಡ್ತಾ ಇರ್ಬೇಕಾದಾಗ ರಾಹು ಕೇತು ಅಸ್ತಿತ್ವದಲ್ಲಿಲ್ಲ. ರಾಹುಕಾಲ ಗುಳಿಕ ಕಾಲ ಸಹಜವಾಗಿ ಯಾವ ಅರ್ಥ ಅದರಲ್ಲಿ ಇಲ್ಲ. ಆದ್ರೂ ಪ್ರಕಾರವಾಗಿ ಏನು, ಜ್ಯೋತಿಷ್ಯದ ಪ್ರಕಾರ ನಾವು ಎಲ್ಗಾದ್ರೂ ಹೋಗ್ಬೇಕಾದಾಗ ಶುಭ ಸಮಾರಂಭಗಳನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ನಾವು ರಾಹು ಕಾಲವನ್ನ ನೋಡ್ಕೊಂಡು ಹೊರಡ್ತೀವಿ, ಇಲ್ಲ ರಾಹು ಕಾಲವನ್ನ ನೋಡ್ಕೊಂಡು ಪೂಜೆಯನ್ನ ಮಾಡ್ತೀವಿ, ರಾಹು ಕಾಲವನ್ನ ನೋಡ್ಕೊಂಡು ಮನೆಯನ್ನ ಬಿಡ್ತೀವಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಯಾವ್ದೋ ಈಗ ದೊಡ್ಡ ದೊಡ್ಡ ಮಹಾನ್ ನಗರಗಳಿಗೆ ನಾವು ಹೋಗ್ತಾ ಇರ್ತಾರೆ, ಈಗ ನ್ಯೂಯಾರ್ಕ್ ಆಗ್ಲಿ, ಚಿಕಾಗೋ ಆಗ್ಲಿ, ಲಂಡನ್ ಅಥವಾ ಬ್ಯಾಂಗ್ಳೂರ್ ಅಥವಾ ಹೈದರಾಬಾದ್, ಡೆಲ್ಲಿ, ಇಂಥ ಕಡೆ ಎಲ್ಲ ಕಡೆಗೂ ಕೂಡ ರೈಲ್ ಆಗ್ಲಿ ವಿಮಾನಗಳು ಹೋಗ್ತಾ ಇರ್ತವೆ. ಅವು ಗುಳಿಕ ಕಾಲದಲ್ಲೂ ಬಿಡ್ತವೆ, ಯಮಗಂಡ ಕಾಲದಲ್ಲೂ ಕೂಡ ಬಿಡ್ತವೆ, ರಾಹು ಕಾಲದಲ್ಲೂ ಕೂಡ ಬಿಡ್ತಾ ಅಂದ್ರೆ ಹೊರಡ್ತವೆ. ಸೊ ಅವೆಲ್ಲವೂ ಕೂಡ ಹೋಗ್ತವೆ ಅಂತ ಹೇಳಿದ್ರೆ, ಈ ರಾಹು ಕಾಲದಲ್ಲಿ ಹೋಗಿದ್ದಾವೆ ಅಂತ ಹೇಳಿದಾಗ ಅವಕ್ಕೇನಾದ್ರೂ ಅನಾಹುತಗಳಾಗ್ಬೇಕಲ್ವಾ. ಸೊ ಅನಾಹುತಗಳು ಆ ಮಟ್ಟಕ್ಕೆ ಆಗೋದೇ ಇಲ್ವಲ್ಲ. ಸೊ ಅವೆಲ್ಲವೂ ಕೂಡ ರಾಹು ಕಾಲವನ್ನು ತಪ್ಪಿಸೋದೇ ಇಲ್ವಲ್ಲ. ಸೊ ಅಂದ್ರೆ ರಾಹು ಕಾಲದಲ್ಲೂ ಹೊರಡ್ಬೋದು, ಗುಳಿಕ ಕಾಲದಲ್ಲೂ ಕೂಡ ಹೊರಡ್ಬೋದು. ಸೊ ಹಂಗೆ ನಾವು ಕೆಲವು ದಿನಗಳನ್ನ ಶುಭ ದಿನಗಳು ಅಂತಾನು ಅನ್ಕೊಳ್ತೀವಿ, ಕೆಲವು ದಿನಗಳನ್ನ ಅಶುಭ ದಿನಗಳು ಕೂಡ ಅಂತಾನು ಕೂಡ ಅನ್ಕೊಳ್ತೀವಿ. ಸೊ ಎಲ್ಲವೂ ಕೂಡ ಯಾವ್ದ್ರ ಮೇಲೆ ನಿಂತಿರತ್ತೆ ಅಂದ್ರೆ ಆ ವ್ಯಕ್ತಿಯ ಮನಸ್ಥಿತಿಯ ಮೇಲೆ ನಿಂತಿರತ್ತೆ ಅನ್ನೋದು ಇಲ್ಲಿ ನಾವು ಅನ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯ. ಸೊ ಅದಾದ್ಮೇಲೆ ಜ್ಯೋತಿಷ್ಯದಲ್ಲಿ ಮತ್ತೊಂದು ವಿಚಾರ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಜಾತಕಗಳನ್ನ ಬರ್ಸುವಂಥದ್ದು ಅಥವಾ ಕುಂಡಲಿಗಳನ್ನ ಬರ್ಸೋದು. ಸೊ ಇದು ಒಬ್ಬ ವ್ಯಕ್ತಿಯ ಪ್ರಮುಖವಾಗಿರ್ತಕ್ಕಂಥ ಜೀವನದ ಘಟ್ಟವೇ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಸೊ ಅದರೊಳಗಡೆ ಗ್ರಹಗಳ ಸ್ಥಾನದ ಮೇಲೆ ಅವನ ವಿದ್ಯಾಭ್ಯಾಸ ಆಗ್ಲಿ, ಅವನ ಪ್ರಯಾಣ ಆಗ್ಲಿ, ಅವನ ಮದುವೆ ಆಗ್ಲಿ, ಅವನ ಅಪಘಾತಗಳಾಗ್ಲಿ, ಇವೆಲ್ಲವೂ ಕೂಡ ನಿರ್ಧರಿಸ್ತೀವಿ ನಾವು ಅದ್ರ ಮೂಲಕವಾಗಿ. ಕೆಲವು ಸಲ ಏನಾಗತ್ತೆ, ವಧುವರರು ಅವರ ಗ್ರಹಗಳು ಮ್ಯಾಚ್ ಆದ್ರೆ ಮಾತ್ರ ಅವರನ್ನ ಏನ್ ಮಾಡ್ತೀವಿ, ಮದುವೆ ಮಾಡ್ತೀವಿ. ಮ್ಯಾಚ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರನ್ನ ಮದುವೆ ಮಾಡೋದಿಲ್ಲ. ಸೊ ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ, ಮನೆಗೆ ಬಂದಿರತಕ್ಕಂಥ ಸೊಸೆಯ ಮೂಲಕವಾಗಿ ಅವ್ರ ಅತ್ತೆ ಮಾವನಿಗೆ ಏನಾದ್ರು ತೊಂದರೆ ಆಗತ್ತೆ ಅಂತ ಹೇಳಿದಾಗ ಆ ಹೆಣ್ಣನ್ನೇ ನಾವು ಮದುವೆ ಆಗದಲ್ಲೇ ಹಾಗೆ ಬಿಟ್ಬಿಡ್ತೀವಿ. ಸೊ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಇಂಥ ಒಂದು ಹುಡುಗಿನ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಇರಬಾರ್ದು. ಈ ರೀತಿಯಾಗಿರ್ತಕ್ಕಂತಹ ವಿಷಯಗಳು ಕೂಡ ನಾವು ಜ್ಯೋತಿಷ್ಯದ ಮೂಲಕವಾಗಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಇನ್ನೂ ಒಂದು ನಾವು ಯೋಚನೆ ಮಾಡ್ಬೋದು, ಏನು, ಈಗ ವಧುವರರ ಜಾತಕಗಳನ್ನ ನೋಡಿಕೊಂಡು ಮದುವೆ ಆಗಿರ್ತಕ್ಕಂಥ ಎಷ್ಟೋ ಮದುವೆಗಳು ಕೂಡ ಏನಾಗಿರ್ತವೆ, ಸಾಮಾನ್ಯವಾಗಿ ಚೆನ್ನಾಗಿರ್ತವೆ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಸೊ ಅದೇ ಜ್ಯೋತಿಷಿಗಳು ನೋಡಿ ಮಾಡಿರ್ತಕ್ಕಂಥ ಮದುವೆಗಳು ಕೂಡ ಏನು ಹಾಳಾಗಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಜ್ಯೋತಿಷ್ಯಗಳು ಏನ್ ಮಾಡಿರ್ತಾರೆ, ಎಲ್ಲಾ ರೀತಿಯಿಂದಲೂ ಕೂಡ ಹೇಳಿರ್ತಾರೆ, ನಾವು ಅವ್ರ ಮೇಲಿರ್ತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ ಅಷ್ಟೆ. ಸೊ ಇಲ್ಲಿ ಎಲ್ಲ ಒಪ್ಕೊಂಡು ಇವ್ರು ಮಾಡಿರ್ತಕ್ಕಂಥ ಮದುವೆ ಎಲ್ಲವೂ ಕೂಡ ಸುಸೂತ್ರವಾಗಿ ಕೊನೆಯವರೆಗೂ ಇರ್ತವೆ ಅಂತೆಲ್ಲ. ಕೆಲವು ಸಲ ಅವರ ನಡುವೆ ಭಿನ್ನಾಭಿಪ್ರಾಯಗಳ ಬಂದು ವಿರಸ ಉಂಟಾಗಿ ಡೈವರ್ಸ್ ಅಂತಕ್ಕೂ ಕೂಡ ಹೋಗಿರ್ತಕ್ಕಂಥವನ್ನ ನಾವು ನೋಡ್ಬೋದು. ಸೊ ಚೆನ್ನಾಗಿಲ್ಲ, ಈ ಜಾತಕದ ಪ್ರಕಾರವಾಗಿ ಚೆನ್ನಾಗಿಲ್ಲ ಅಂತಕ್ಕಂಥ ಮದುವೆಯೂ ಕೂಡ 100 ವರ್ಷ ಬಾಳಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ.